ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಸವಣೂರಿನಲ್ಲಿ ಇರುವಂತಹ ಸಂತ ಫ್ರಾನ್ಸಿಸ್ ದಿ ಸೆಲ್ಸ್ ಪ್ರೌಢಶಾಲೆ ಎಸ್ಎಫ್ಎಸ್ ಬಂಕಾಪುರ ರೋಡ್ ಸವಣೂರ ತಾಲೂಕು ಸವಣೂರ ಜಿಲ್ಲೆ ಹಾವೇರಿ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಇಂದು ಸೋಮವಾರ ದಿನದಂದು ನಡೆದ ಕ್ರಿಸ್ಮಸ್ ಹಬ್ಬದ ಮುನ್ನಾ ದಿನದ ಕಾರ್ಯಕ್ರಮ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಸವಣೂರು ತಾಲೂಕಿನ ತಹಸೀಲ್ದಾರ್ ಆದಂತಹ ರವಿ ಕೊರಗರ ಹಾಜರಿದ್ದರು. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನವನ್ನ ಮಾಡಲಾಗಿದೆ. ನಂತರ ಕಾರ್ಯಕ್ರಮ ಉದ್ದೇಶಿಸಿ ಫಾದರ್ ಆದ ವಿಕ್ರಮ್ ಕುಮಾರ್, ಹೃದಯ ರಾಜ್ಯ ಮ್ಯಾನೇಜರ್ ಕುಮಾರ್, ಹೆಡ್ ಮಾಸ್ಟರ್ ಟೀಚರ್ಸ್ಗಳು ಆದ ಸವಿತಾ, ಆಶಾ, ವಿಜಯ, ಕಸ್ತೂರ್, ರೇಖಾ ಸಿಸ್ಟರ್, ಮಿಸ್ ಪ್ರಿಯಾ, ಮಿಸ್ಗಳು, ಟೀಚರ್ಸ್ಗಳು ಹಾಜರಿದ್ದರು. ಮತ್ತು ವೇದಿಕೆ ಮೇಲೆ ಮಕ್ಕಳ ಸಂಸ್ಕೃತಿಯ ಕಾರ್ಯಕ್ರಮ, ಡ್ಯಾನ್ಸ್, ನೃತ್ಯ, ಸಂಗೀತಗಳು, ಭಾಷಣ, ಹಲವಾರು ಕಾರ್ಯಕ್ರಮಗಳು ಕೂಡ ಜರುಗಿಸಲಾಗಿದೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳ ಪಾಲಕರು, ಶಾಲಾ ವಿದ್ಯಾರ್ಥಿಗಳು, ಸವಣೂರಿನ ತಾಲೂಕಿನ ಪ್ರೇಕ್ಷಣೀಯ ಭಾಗವಹಿಸಿದರು. ಮತ್ತು ವಿವಿಧ ತಾಲೂಕಿನ ಶಾಲಾ ಮಕ್ಕಳ ಪಾಲಕರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು, ಮಹಿಳೆಯರು ಉಪಸ್ಥಿತರಿದ್ದರು. ವಿಚಾರವಾಗಿ ನೋಡಿದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಇಂಥ ಸ್ಕೂಲಿಗೆ ಸೇರಿಸಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ನೀವು ದಿನನಿತ್ಯ ಅವ್ರನ್ನ ನೋಡ್ಬೇಕು. ನೀವು ನಿಮ್ಮ ತಂದೆ ತಾಯಿಯನ್ನೇ ನೀವು ರೋಲ್ ಮಾಡಲ್ ಆಗಿ ಮಾಡ್ಕೋಬೇಕು. ಯಾವುದೇ ಫಿಲ್ಮ್ ಹೀರೋಗಳಲ್ಲ. ಫಿಲ್ಮ್ ಹೀರೋಗಳಲ್ಲಿ ಬಣ್ಣ ಹಚ್ಚಿರ್ತಾರೆ, ಅವ್ರಿಗೆ ಮೇಕಪ್ ಹಾಕಿರ್ತಾರೆ, ತುಂಬ ಚೆನ್ನಾಗಿ ಕಾಣ್ತಾರೆ. ಅವರು ನಿಮ್ಮ ರೋಲ್ ಮಾಡಲ್ಗಳು ಆಗಲ್ಲ. ನಿಮ್ಮ ರೋಲ್ ಮಾಡಲ್ ಯಾಕಪ್ಪ ಅಂದರೆ ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿಯವರಾಗಿರ್ತಾರೆ. ಸೊ ಹೀಗಾಗಿ ನಿಮ್ಮ ತಂದೆ ತಾಯಿ ಪಟ್ಟಿರ್ತಕ್ಕಂಥ ಕಷ್ಟವನ್ನು ನೋಡಿ ನೀವು ಈ ಶಾಲೆ ಮಾತು ಕಡಿಮೆ ಮಾಡಬೇಕಂತ ನಮ್ಮ ಮೇಲಾಧಿಕಾರಿಗಳು ಹೇಳ್ಕೊಡ್ತಾರೆ. ಸೊ ಹೀಗೆ ಭಾಳ ಮಾತಾಡೋದು 2 ನಿಮಿಷ ಮಾತಾಡ್ತೀನಿ ಅಷ್ಟೇ. ಸೊ ಇವತ್ತಿನ ದಿವಸ ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಏನೇನು ತಾವೊಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮ ನನಗೆ ಮೊಟ್ಟಮೊದಲಾಗಿ ಭಾಳ ಇಷ್ಟ ಆಯಿತು ಮತ್ತು ತುಂಬಾ ಖುಷಿ ಆಯಿತು ಅಂತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಎದಕ್ಕೆ ಅಂತಂದರೆ ನಾನು ಬಹುಶಃ ನಾನು ಸ್ಕೂಲಲ್ಲಿ ಫಂಕ್ಷನ್ ಅಂತ ನೋಡ್ಕೊಂಡಾಗ ಭಾಳಷ್ಟು ಸ್ಕೂಲ್ಗಳಲ್ಲಿ ನಾನು ಕರಿತಾರೆ, ಚೀಫ್ ಅಷ್ಟಾಗಿ ಹೋಗ್ತಾ ಇರ್ತೀನಿ. ಭಾಳಷ್ಟು ಕಡೆ ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾರೆ. ಆದರೆ ಅತಿ ಅಚ್ಚುಕಟ್ಟಾಗಿ, ಶಿಸ್ತುಬದ್ಧವಾಗಿ, ಪ್ರೀತಿಯಿಂದ, ರೆಸ್ಪೆಕ್ಟಿಂದ ಕಾರ್ಯಕ್ರಮ ಮಾಡಿದ್ದು ಅಂದರೆ ನನ್ನ SFS ಸ್ಕೂಲ್ ಅಂತ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸವಣೂರಿಗೆ ಕಷ್ಟವಾಗಿದ್ದಾಗ ನಮ್ಮ ಒಂದು ಗಂಟಿ ಕೆಲಸದ ನಿಮಿತ್ತ ನನಗೆ SFS ಸ್ಕೂಲ್ ಇಲ್ಲಿ ಟ್ರೈನಿಂಗ್ ಬೇಕಾಗಿತ್ತು. ಫಾದರ್ಗಳಿದ್ದು ನಾನು ಬಂದು ರಿಕ್ವೆಸ್ಟ್ ಮಾಡಿದ್ದೆ ಅವರು. ಸೊ ಆ ಸಂದರ್ಭದಲ್ಲಿ ಅವ್ರು ನಮ್ಗೆ ತೋರಿಸತಕ್ಕಂಥ ಪ್ರೀತಿ ನನಗೆ ತುಂಬಾ ಅಚ್ಚುಮೆಚ್ಚಾಗಿ ಇಷ್ಟ ಆಗಿತ್ತು. ಯಾಕಂದರೆ ನನಗೆ ಎಲ್ಲಿ ಪ್ರೈವೇಟ್ ಸ್ಕೂಲು ಯಾಕಂದರೆ ತುಂಬ ಅಚ್ಚುಕಟ್ಟಾಗಿ, ನೀಟಾಗಿ, ವ್ಯವಸ್ಥಿತವಾಗಿ ಸ್ಕೂಲುಗಳನ್ನು ನಿರ್ವಹಣೆ ಮಾಡ್ತಾರೆ. ಸೊ ಈ ನೆಲೆಯಲ್ಲಿ ನಮ್ಮ ಸರ್ಕಾರಿ ಕೆಲಸಕ್ಕೆ ಸ್ಕೂಲುಗಳನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಹಿಂಜರಿಕೆ ಆಗುತ್ತೆ. ಯಾಕೆಂತಂದರೆ ಬಂದಿರತಕ್ಕಂಥ ಸಿಬ್ಬಂದಿಗಳು ಕ್ಲೀನ್ ಮೇಂಟೈನ್ ಮಾಡಲ್ಲ ಅಂತಕ್ಕಂಥ ಅವ್ರಿಗೆ ಕಂಪ್ಲೇಂಟ್ ಇರುತ್ತೆ, ದೂರ ಇರುತ್ತೆ. ಸೊ ಈ ನೆಲೆಯಲ್ಲಿ ನಾನು ಫಾದರ್ಗೆ ಭರವಸೆ ಕೊಟ್ಟಿದ್ದೆ, ಇಲ್ಲ ಸರ್ ಇಲ್ಲಿ ಯಾವುದೂ ಥರ ಇದು ಮಾಡೋದು ನಾವು ಕ್ಲೀನಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ನಮ್ಗೆ ಒಂದು ಸ್ಕೂಲ್ ಕೊಟ್ಟಿದ್ದೆ. ಸೊ ಅದಕ್ಕಾಗಿ ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಈ ಹಬ್ಬ ಮತ್ತು ಮಕ್ಕಳ ಬಗ್ಗೆ ಹೇಳ್ಬಿಟ್ಟು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಕ್ರಿಸ್ಮಸ್ ಶಾಲೆಯಲ್ಲಿ 2 ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. 10ನೇ ತರಗತಿಗೆ ಇಂಗ್ಲೀಷ್ ಟೀಚರ್ ಆಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿನ ಪೋಷಕರು, ಪಾಲಕರು, ವಿದ್ಯಾರ್ಥಿಗಳು ಬಹಳಷ್ಟು ನಮಗೆ ಸಹಕಾರವನ್ನು ನೀಡಿ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಒಳ್ಳೆಯ ಪ್ರೋತ್ಸಾಹವನ್ನು, ಉತ್ತೇಜನವನ್ನು ನೀಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಮುಂದಿನ ವರ್ಷ ನಾವು 25 ವರ್ಷಗಳನ್ನು ಪೂರೈಸ್ತಾ ಇದ್ದೀವಿ. ಹಾಗೆ ಎಲ್ಲರೂ ಸಹಕಾರದಿಂದ ಶಾಲೆ ಚೆನ್ನಾಗಿ ನಡೀತಾ ಇದೆ. ಥ್ಯಾಂಕ್ ಯು ಸರ್. ಈಗ ನೀವು ಸವಣೂರು SFS ಸ್ಕೂಲ್ ಬಂದಿದ್ದೀರಾ, ಈ ಕಾರ್ಯಕ್ರಮದ ಬಗ್ಗೆ ತಾವು ಮಾತುಗಳನ್ನು ಹೇಳಿ. ನಮಸ್ಕಾರ. ಸವಣೂರಿನ ನಮ್ಮ ಹೆಮ್ಮೆಯ ಸ್ಕೂಲು ಅಂತಂದರೆ SFS ಸ್ಕೂಲ್ ಅಂತಕ್ಕಂಥ ಭಾವನೆ ನಾನು ಹೇಳಕ್ಕೆ ಬಯಸ್ತೇನೆ. ಇದು ಹೆಮ್ಮೆಯ ಸ್ಕೂಲ್ ಯಾಕಪ್ಪ ಅಂತಂದರೆ ಇಲ್ಲಿ SLC ರಿಸಲ್ಟು 100% 100% SLC ರಿಸಲ್ಟ್ ಆಗ್ತಾಯಿದೆ. ಈ ಶಾಲೆಯ ವಾತಾವರಣ ಮಕ್ಕಳಿಗೆ ಕಲೀಲಿಕ್ಕೆ ತುಂಬ ಅನುಕೂಲಕರವಾಗಿದೆ. ಇಲ್ಲಿಯ ಎಲ್ಲ ಸಿಬ್ಬಂದಿ ವರ್ಗಗಳು, ಫಾದರ್ ಅವರಾಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಟೀಮ್ ಆಗಿರ್ಬೋದು, ಎಲ್ಲರೂ ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಡ್ತಾರೆ. ಮತ್ತು ಅವರ ಆಟಗಳಿಗೆ, ಸ್ಪೋರ್ಟ್ಸಲ್ಲಿ ಕೂಡ ಭಾಳ ಕಾನ್ಸಂಟ್ರೇಷನ್ ಮಾಡಿ ಅವ್ರ ಮಕ್ಕಳಿಗೆ ಆಟದಲ್ಲಿ ಕೂಡ ಹೇಳ್ಕೊಡ್ತಾರೆ. ಈ ಸ್ಕೂಲು ಒಂದು ಹಾವೇರಿ ಜಿಲ್ಲೆಯಲ್ಲಿ SFS ಸ್ಕೂಲ್ ನಂಬರ್ 1 ಸ್ಕೂಲ್ ಅಂತಕ್ಕಂಥ ಭಾವನೆಯನ್ನು ಹೇಳಿಕೆ ಬಯಸ್ತೀನಿ. We all are ex-Israelites from this school. Our school is very well developed and the education they provide is very good and well developed. And we are great to be the students of SFS school as they teach us very good education and not only social things but also morals. So we are very thankful to be ex-Israelites of SFS high school. We are very lucky to be have in this such a school like SFS. It's big institution. I'm really proud
thank Father Victor and all the teachers, all the faculty of our school. I'm really blessed to study here. ಓದೇವ್ರಿ ಇಲ್ಲಿ ಓದಿದ್ದಕ್ಕೆ ಭಾಳ ಖುಷಿ ಐತೆ ನಮಗೆ. ಮುಂದೆ ಒಂದು ದೊಡ್ಡ ಸಾಧನೆ ಮಾಡ್ತೀವಿ ಈ ಸ್ಕೂಲ್ದಾಗ ಕಲ್ತಿದ್ದಕ್ಕೆ ಅಂಥೇಳಿ ಹೆಮ್ಮೆ ಐತ್ರಿ. ಈ ಸ್ಕೂಲ್ ಬಗ್ಗೆ ಭಾಳ ಹೆಮ್ಮೆ ಐತ್ರಿ. ಇನ್ನೂ ಮುಂದೆ ಈ ಸ್ಕೂಲೊಳಗೆ ಕಲಿಯೋ ವಿದ್ಯಾರ್ಥಿಗಳು ಭಾಳ ಚಲೋ ಒಂದು ಮಟ್ಟಕ್ಕೆ ಹೋಗಿ ಮುಟ್ತಾರ ಅನ್ನೋದು ಖುಷಿ ಐತಿ. ಓದ್ಲಿರಿ ಎಲ್ಲರೂ, ನಾವು ಓದಾತೇವೆ ರೀ, ಭಾಳ ಖುಷಿ. ಈಗ ನಾವು SFS ವಿದ್ಯಾರ್ಥಿಗಳ ಶಾಲೆಗಳ ವಿದ್ಯಾರ್ಥಿಗಳ ಜೊತೆಗೆ ಮಾತಾಡೋಣ. ಇಲ್ಲಿ ಶಾಲೆಯ ಶಿಕ್ಷಕರು ಹೇಗಿದ್ದಾರೆ ಮತ್ತು ಈ ಶಾಲೆಯ ವಾತಾವರಣದ ಬಗ್ಗೆ ಕೇಳೋಣ. ಹೆಸರು ಹೆಂಗಮ್ಮ ಈ ಶಾಲೆ? ಚೆನ್ನಾಗಿದೆ, ಎಲ್ಲ ಟೀಚರ್ಸ್ ಚೆನ್ನಾಗಿ ಪಾಠ ಮಾಡ್ತಾರೆ, ನಾವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ, ಚೆನ್ನಾಗಿ ಏನು ಹೆಸರು? ಕೀರ್ತಿ ಸಿರಗಿ. ಏನಮ್ಮ ಶಾಲೆಗೆ? ಎಲ್ಲ ಟೀಚರ್ಸ್ ಚಲೋ ಅದಾರ. ಎಕ್ಸಾಮ್ ಬಂದಾಗ ಎಕ್ಸಾಮ್ಸ್ ಎಲ್ಲ ಮಾಡಿ ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ. ನನ್ನ ಹೆಸರು ಪೂರ್ವಿ ರಾಜಶಂಕರ್. ಆ್ಯಕ್ಚುಲಿ ಈ ಸ್ಕೂಲ್ ತುಂಬ ಚೆನ್ನಾಗಿದೆ. ಟೀಚರ್ಸ್ ಎಲ್ಲ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಟೀಚ್ ಮಾಡ್ತಾರೆ. ಪ್ಲಸ್ ಅವ್ರ ಪ್ರಾಕ್ಟೀಸ್ ಕೂಡ ಅವರೇ ಕೊಡ್ತಾರೆ. ಇಂಥ ಡ್ಯಾನ್ಸ್ ಏನಾದ್ರು ಇದ್ದರೂ ಕೂಡ. ಆಮೇಲೆ 10% ಕೂಡ ತುಂಬ ಚೆನ್ನಾಗಿದೆ ನಮ್ಮ ಸ್ಕೂಲಲ್ಲಿ. 100% ರಿಸಲ್ಟ್ ಬಂದಿದೆ ಲಾಸ್ಟ್ ಇಯರು. ಈ ವರ್ಷ ಕೂಡ ಟ್ರೈ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಸ್ಕೂಲ್ ನಡೀತಿದೆ ಅಂತ ಹೇಳೋದು ಇಷ್ಟಪಡ್ತೀನಿ. ನನ್ನ ಹೆಸರು ಭಾವನಾ ಅಂತ. ಈ ಸ್ಕೂಲ್ ಚೆನ್ನಾಗಿದೆ, ಟೀಚರ್ಸು ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ ಎಕ್ಸಾಮ್. ಈ ಸ್ಕೂಲ್ ಭಾಳ ಚೆನ್ನಾಗಿದೆ. ಇಲ್ಲಿ ಪ್ರತಿ ದಿನಾನು ಒಂದು ಯಾವುದಾದ್ರು ಫಂಕ್ಷನ್ ಮಾಡ್ತಿದ್ದಾರೆ. ನಮ್ಮ ಸ್ಕೂಲ್ ಎಲ್ಲ ಸ್ಟೂಡೆಂಟ್ಸಿಗೂ ಆಪರ್ಚುನಿಟಿ ಕೊಡ್ತಾರೆ. ಎಲ್ಲ ಫಂಕ್ಷನ್ ಮಾಡಿಗೂ ಎಲ್ಲ ಸ್ಟೂಡೆಂಟ್ಸಿಗೂ ಆಪರ್ಚುನಿಟಿ ಕೊಡ್ತಾರೆ. ಭಾಳ ಚೆನ್ನಾಗಿದೆ, ನಾವು ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ನನ್ನ ಹೆಸರು ಬಂದಿತ್ತು. ಈ ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ ಫ್ರೆಂಡ್ಲಿ ಆಗಿದ್ದಾರೆ. ಯಾವ ಮೊದಲು ನಾವು ಹೋಗ್ತಾರೆ ಒಟ್ಟಾರೆ ಇಲ್ಲಿ ಮಕ್ಕಳ ಶಾಲೆ ಮಕ್ಕಳ ಈ ರಾಷ್ಟ್ರದ ದೇಶದ ರತ್ನಗಳನ್ನು ಬೆಳೆಸ್ತಾ ಇದ್ದಾರೆ. ಅದು ವಿಶೇಷವಾದ ಶಾಲೆ. ಇದು SFS ಶಾಲೆ, ಸವಣೂರು ತಾಲೂಕಿನ. ರವಿರಾಜ್ ಸಂಶಿ, ಹಾವೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.